ನಾವು ಫರ್ಟಿಲಿಟಿನಲ್ಲಿ ಮತ್ತು ಜನಸಂಖ್ಯೆ ಕಡಿತಗೊಳಿಸ್ತಕ್ಕಂಥದ್ರಲ್ಲಿ ನಾವು ಭಾಳ ಎಫರ್ಟ್ ಹಾಕಿದ್ದೇವೆ. ಅದಕ್ಕೆ ನಮಗೆ ಅನ್ಯಾಯ ಆಗ್ತಿದ್ದು ಪಾಪ್ಯುಲೇಷನ್ ವೈಸ್ ನಾವು ತಗೊಂಡಾಗ ಅಂತಕ್ಕಂಥದ್ದು ಅವ್ರಿಗೇನು ಭಯ ಇತ್ತು ಅವರು ಎಕ್ಸ್ಪ್ಲೈನ್ ಮಾಡಿ ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಪಾಲು ದೊರಕ್ತದೆ ಇದರಲ್ಲಿ ಭಾಳ ಸ್ಪಷ್ಟವಾಗಿ ಬಿಗಿನಿಂಗಿಂದ ಹೇಳಿದ್ದಾರೆ. ಲೋಕಸಭೆಯಲ್ಲೂ ಬಹಳ ಸ್ಪಷ್ಟವಾಗಿ ಕಮಿಟ್ ಮಾಡಿದ್ದಾರೆ ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು ಪರ್ಸೆಂಟೇಜು ಇನ್ಕ್ರೀಸ್ ಆಗ್ತದೆ ಅಂತಕ್ಕಂಥದ್ದು. ಇಷ್ಟೆಲ್ಲ ಹೇಳಿದ ಮೇಲೂ ಈ ಒಂದು ಬಿಲ್ಗಳನ್ನು ಇವತ್ತು ಪಾಸ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳು ಇವತ್ತು ಪ್ರಮುಖವಾಗಿ ಕಾಂಗ್ರೆಸ್ಸು, TMC, DMK ಇವರೆಲ್ಲ ಏನು ವಿರೋಧ ಮಾಡಿದ್ದಾರೆ, ಇದು ದೇಶದ ಮಹಿಳೆಯರಿಗೆ ಮಾಡಿದಂಥ ಅಗೌರವ ಅಂತಕ್ಕಂಥದ್ದು ಪ್ರಧಾನಮಂತ್ರಿಗಳಿಂದ ಎಲ್ಲರೂ ಸಹ ಇವತ್ತಿನ ಚರ್ಚೆ ಮಾಡ್ತಾ ಇದ್ದಾರೆ. ಅದು ನಿಜವಾದಂಥ ಒಂದು ಮಹಿಳೆಯರಿಗೆ ಯಾವ ರೀತಿ ಇವರು ಮೀಸಲಾತಿ ಕೊಡ್ತಕ್ಕಂಥದ್ದು ದ್ರೋಹ ಮಾಡಿದ್ದಾರೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲಿ ಈಗಾಗಲೇ ಇವತ್ತು ನಾನು ಒಬ್ಬ ದಕ್ಷಿಣ ರಾಜ್ಯಗಳಿಂದ ಬಂದಂತ ಒಬ್ಬ ಪ್ರತಿನಿಧಿಯಾಗಿ ಇವತ್ತು ನಾನು DMK ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ದಕ್ಷಿಣ ರಾಜ್ಯಗಳಿಗೆ ದೊರಕಂತ ನ್ಯಾಯವನ್ನ ಇವತ್ತು ಸಂಪೂರ್ಣವಾಗಿ ಅದನ್ನು ಹಾಳು ಮಾಡ್ಲಿಕ್ಕೆ ಹೊರಟಿದ್ದಾರೆ ನನ್ನ ಅಭಿಪ್ರಾಯದಲ್ಲಿ. ತಮಿಳುನಾಡಿಗೆ ಈಗೇನು 39 ಸ್ಥಾನ ಇದ್ದಾರೆ, 59 ಸ್ಥಾನವನ್ನ ತಮಿಳುನಾಡಿಗೆ ಕೊಡ್ತಕ್ಕಂಥದ್ದು ಮತ್ತು ಕರ್ನಾಟಕಕ್ಕೆ 28 ಇರೋದು 42. ಆಂಧ್ರ ಪ್ರದೇಶಕ್ಕೆ ಈಗಿರ್ತಕ್ಕಂಥ ಇದರಲ್ಲೂ ಅಲ್ಲೂ ಸಹ 19 ಅಲ್ಲ, ಇದು ಜಾಸ್ತಿ ಇದೆ, 20. ಆಂಧ್ರ ಪ್ರದೇಶ 38 ಸ್ಥಾನ ಏನಿತ್ತು, 33 ಇಲ್ಲ, ತಪ್ಪಾಯ್ತು. ನಿಮಿಷ. ಆಂಧ್ರ ಪ್ರದೇಶ 25 ಇರ್ತಕ್ಕಂಥದ್ದು 38. ಅಲ್ಲಿಂದ ತೆಲಂಗಾಣ 17 ಇದ್ದಿದ್ದು 26 ಸ್ಥಾನ ದೊರಕ್ತಾ ಇದೆ ಈಗಿನ ಪ್ರಕಾರ 50-50 ರೇಷಿಯೋದಲ್ಲಿ. ಈವನ್ ಒಂದು ಇದ್ರ ಪ್ರಕಾರನು